ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಇವತ್ತಿನ ದಿನ ಆ್ಯಸ್ ಯೂಶುವಲ್ ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಹೆಂಗೆ ತೋರಿಸ್ತೀನಲ್ಲ ಎಲ್ಲ ವ್ಲಾಗ್ಗಳು ಅದೇ ಥರ ಕುಕ್ಕಿಂಗ್ ರೂಟೀನ್ ಇರ್ತೈತಿ. ಅದ್ರ ಜೊತೆಗೆ ಇವತ್ತಿನ ದಿನ ನಮ್ಮ ಶಿವಮೊಗ್ಗದ ಮಾರಿಕಾಂಬಾ ಜಾತ್ರೆ ಲಾಸ್ಟ್ ಡೇ. ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋಗೋಣಂತೆ, ದೇವಸ್ಥಾನಕ್ಕೂ ಹೋಗಿದ್ದಾತು. ಆ ವ್ಲಾಗ್ ಇವತ್ತಿನ ದಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ವ್ಲಾಗ್ ಕೊನೆವರೆಗೂ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿದಿನ ಬರೋವಂಥ ವ್ಲಾಗ್ಸನ್ನು ಶಾರ್ಟ್ಸನ್ನು ನೋಡಿರಿ, ಸಪೋರ್ಟ್ ಮಾಡಿರಿ. ಇವತ್ತಿನ ದಿನ ನೋಡಿರಿ, ಬೆಳಗ್ಗೆ ಒಂದು ಯಾವಾಗಲೂ ಬರೋ ಥರ ಕಿಚನ್ಗೆ ಒಂದು 6 ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಬೆಳಗ್ಗೆ ನಾನು ಹಿಂದಿನ ದಿನ ದೋಸೆಗೆ ಹಾಕಿದ್ದೆ, ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ಚೆಂದ ನೆಂದಿತ್ತು. ಒಂದು ವಾರಕ್ಕಾಗೋಷ್ಟು ದೋಸೆ ಹಿಟ್ಟು ರುಬ್ಬಿಟ್ಟಿರ್ತೀನಿ, ಯಾಕಂದ್ರೆ ಒಂದಿನ ದೋಸೆ, ಒಂದಿನ ಪಡ್ಡು, ಒಂದಿನ ಉತ್ತಪ್ಪ ಈ ಥರ ಮಾಡ್ಬೋದಲ್ಲ ಅಂಥೇಳಿ. ಬೆಳಗ್ಗೆ ಟಿಫಿನ್ಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಒಂದೊಂದು ಸತಿ. ಆ ಟೈಮ್ನೊಳಗೆ ಫ್ರಿಜ್ ಒಳಗೆ ದೋಸೆ ಹಿಟ್ಟಿದ್ರೆ ಭಾರಿ ಈಸಿ ಆಗ್ತೈತಿ. ಒಂದು ವಾರವರೆಗೂ ಫ್ರಿಜ್ ಒಳಗೆ ದೋಸೆ ಹಿಟ್ಟು ಹಾಳಾಗೋದಿಲ್ಲ ಅಂತ ನೀವು ಕೇಳ್ಬೋದು. ನಮ್ಮ ಹಾಳಾಗೋದು ಬಿಡೋದು ಅದು ಫ್ರಿಜ್ ಹೆಂಗಿರ್ತೈತೆ ಅನ್ನೋದ್ರ ಮೇಲೆ ಡಿಪೆಂಡ್. ನಮ್ಮ ಫ್ರಿಜ್ ಅಂತೂ A1 ಐತಿ, ಒಂದು ವಾರ ಅಲ್ಲ 15 ಡೇಸ್ ಇಟ್ಟರು ಹಾಳಾಗೋದಿಲ್ಲ. ಸೊ ಇವಾಗ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಮಾಡ್ಕೊಳತ್ತೀನಿ. ಒಂದು ಅರ್ಧ ಬಟ್ಲು ಕಾಯಿ, ಆಮೇಲೆ ಹುರ್ಗಡ್ಲೆ ಹಾಕ್ಕೊಂಡೀನಿ, ಆಮೇಲೆ ಶೇಂಗಾ, ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕ್ಕೊಂಡೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಇಷ್ಟು ಹಾಕಿ ಚಟ್ನಿ ಮಾಡಿದ್ರೆ ಟೇಸ್ಟಿಯಾದಂಥ ಚಟ್ನಿ ರೆಡಿ ಆಕೈತಿ. ಯಾವಾಗಲೂ ಇದೇ ಥರ ಚಟ್ನಿ ಮಾಡ್ತೀನಿ, ಇದೇ ಥರ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನ್ಯಾಗ, ಅದಕ್ಕಾಗಿ ಈ ಥರ ಚಟ್ನಿ ಮಾಡ್ತೀನಿ. ಸ್ವಲ್ಪ ಮೊದಲಿಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಾಕೈತಿ ಈ ಚಟ್ನಿ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ದೋಸೆ ಮಾಡ್ತಿರೋದ್ರಿಂದ ಆಲೂಗಡ್ಡೆ ಪಲ್ಯ ಮಾಡಬೇಕಲ್ಲ, ಅದಕ್ಕಾಗಿ ಕಡಾಯಿ ಬಿಸಿ ಇಟ್ಕೊಂಡಿದ್ದೆ. ಆಲ್ರೆಡಿ ಈ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಕಡಾಯಿಗೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಇವಾಗ ಹೋಟೆಲ್ ಥರ ಆಲೂಗಡ್ಡೆ ಪಲ್ಯ ಬೇಕಂದ್ರೆ ನಿಮಗೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಸ್ಪೈಸಿ ಆಗಬೇಕು ಆಲೂಗಡ್ಡೆ ಪಲ್ಯ, ಆವಾಗಲೇ ಟೇಸ್ಟ್ ಬರೋದು. ಖಾರಕ್ಕೊಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಹಂಗೆ ಒಂದು 3 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವೋ ಆಲೂಗಡ್ಡೆ ಪಲ್ಯ ಅಷ್ಟು ಟೇಸ್ಟ್ ಆಕೈತಿ. ಈರುಳ್ಳಿ ಕಡಿಮೆ ಹಾಕಿ ಬರೀ ಆಲೂಗಡ್ಡೆ ಇದ್ದರೆ ಚೆನ್ನಾಗಾಗಲ್ಲ ಟೇಸ್ಟು. ಹಂಗೆ ಒಂದು ಟೊಮೆಟೊ, ದೊಡ್ಡದು ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡೀನಿ. ಸ್ವಲ್ಪ ಅರಿಶಿನ ಪುಡಿ, ಹಂಗೆ ಉಪ್ಪು. ನಾನಿಲ್ಲಿ ಬೆಲ್ಲ ಹಾಕ್ಕೊಂಡೀನಿ, ಸ್ವಲ್ಪ ಟೇಸ್ಟ್ಗೋಸ್ಕರ ಬೆಲ್ಲ ಹಾಕ್ಕೊಂಡೀನಿ, ಆವಾಗಲೇ ಟೇಸ್ಟ್ ಬರೋದು. ಸುಮಾರು ಜನ ಸಕ್ಕರೆ ಕೂಡ ಹಾಕ್ಕೊತಾರೆ, ಸಕ್ಕರೆ ಹಾಕೋಂಗಿಲ್ಲ, ನಾನು ಬೆಲ್ಲ ಹಾಕೀನಿ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಕುದಿಸಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೆಳಗೆ ಇಳಿಸಾತೀನಿ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡೋದಿರ್ತೈತೆ. ಇವಾಗ ಟಿಫಿನ್ ಮಾಡ್ಕೋಬೇಕು. ಈ ಟಿಫಿನ್ಗೆ ನಾನು ದೋಸೆ ಮಾಡಾಕತ್ತೀನಿ. ಇವಾಗ ಲಂಚ್ ಬಾಕ್ಸ್ಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡತ್ತೀನಿ. ಚಿತ್ರಾನ್ನ ನಾರ್ಮಲಾಗಿ ಎಲ್ಲರೂ ಹೆಂಗೆ ಒಗ್ಗರಣೆ ಮಾಡ್ತಾರೆ ಹಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ, ಜೀರಿಗೆ, ಶೇಂಗಾ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನಾನು ಇದಕ್ಕೆ ಒಂದು ಹುಣಸೆ ಹಣ್ಣು ಹಾಕ್ತೀನಿ ಹುಳಿಗೆ, ಇಲ್ಲ ಅಂದ್ರೆ ನಿಂಬೆಹಣ್ಣು ಇಡ್ತೀನಿ. ಅದನ್ನು ಒಗ್ಗರಣೆ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಂಡು, ಇವಾಗ ಆಲೂಗಡ್ಡೆ ಎಲ್ಲ ಸ್ಟೀಮ್ ಹೋಗಿತ್ತು, ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈ ಆಲೂಗಡ್ಡೆ ಪಲ್ಯನೂ ರೆಡಿ ಮಾಡಿ ಇಟ್ಟೆ. ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಆಲೂಗಡ್ಡೆ ಪಲ್ಯ. ಫುಲ್ ಡೇ ಅಂದ್ರೆ ಪೂರ್ತಿ ರಾತ್ರಿವರೆಗೂ ಆಗೋ ಥರನ ಆಲೂಗಡ್ಡೆ ಪಲ್ಯ ಮಾಡಿರ್ತೀನಿ ನಾನು. ಯಾಕಂದ್ರೆ ನನ್ನ ಮಕ್ಕಳಿಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಅಂದ್ರೆ ಭಾಳ ಇಷ್ಟ. ಪೂರ್ತಿ ದಿನ ಅದನ್ನ ತಿಂತಿರ್ತಾರೆ ದೋಸೆ ಮಾಡಿದ್ದಿನ. ಅದಕ್ಕಾಗಿ ನಾನು ದೋಸೆ ಮತ್ತು ಇಡ್ಲಿ ಮಾಡಿದ್ದಿನ ಬೇರೆ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಚಪಾತಿ, ರೊಟ್ಟಿ ಅದೆಲ್ಲ ಜಸ್ಟು ದೋಸೆ ಇಡ್ಲಿನೇ ತಿಂತಾ ಇರ್ತಾರೆ ಸಂಜೆವರೆಗೂ. ಅದ್ರ ಮಧ್ಯದೊಳಗೆ ನಿಮ್ಗೆ ಯಾವಾಗಲೂ ಎಲ್ಲ ವ್ಲಾಗ್ಗಳಿಗೂ ತೋರಿಸ್ತೀನಿ. ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ. ಇದೊಂದು ಪೌಡ್ರ್ ಮನ್ಯಾಗ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ವೆಯ್ಟ್ ಲಾಸ್ ಅಂದ್ರೆ ಟಮ್ಮಿ ಫ್ಯಾಟ್ ಆಗಿರ್ಬೋದು, ಯಾವುದೇ ವೆಯ್ಟ್ ಲಾಸ್ ಆಗಿರ್ಬೋದು, ಹೆಲ್ತ್ಗೂ ಒಳ್ಳೇದು. ಆ ಥರ ಒಂದು ಪೌಡ್ರನ್ನ ಅದನ್ನು ಎವ್ರಿ ಡೇ ನಾನು ಕುಡಿತೀನಿ. ಅದನ್ನು ಏನು ಮಿಸ್ ಮಾಡಿದ್ರು ಅದನ್ನು ಮಾತ್ರ ಮಿಸ್ ಮಾಡೋಂಗಿಲ್ಲ. ಅದಕ್ಕೆ ನಿಮ್ಗೆ ಪ್ರತಿ ವ್ಲಾಗ್ಗಳಿಗೂ ಇದು ಬರ್ತೈತೆ ನಿಮ್ಗೆ ಇದೊಂದು ಪಿಕ್ಚರ್, ಈ ಡ್ರಿಂಕ್ದು ನಾನು ಕುಡಿಯುತ್ತಿರೋದು. ಇವತ್ತೊಂದು ಸ್ವಲ್ಪ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ ಹಾಕ್ಕೊಂಡು ನೆನೆಸಿಟ್ಟೆ. ಅದಕ್ಕೆ ಚಿಯಾ ಸೀಡ್ಸ್ನೂ ಹಾಕ್ಕೊಂಡು ಕುಡಿಬೋದು. ಮತ್ತು ಬೇರೆ ಬೇರೆ ನೀವು ಆ್ಯಡ್ ಮಾಡ್ಕೋಬೋದು. ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಎಲ್ಲ ಹಾಕ್ಕೊಂಡು ಕುಡಿಬೋದು. ಅದನ್ನು 1 ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಅದನ್ನು ನೀರನ್ನು ಕುದಿಯಾಕಿಟ್ಟೆ. ಅಷ್ಟರೊಳಗೆ ಇಲ್ಲಿ ಟೈಮ್ ಆಗಿತ್ತಂಥೇಳಿ ದೋಸೆ ಹಾಕಿ ಕೊಡಬೇಕಂಥೇಳಿ ದೋಸೆ ಹಾಕಾಕತ್ತೀನಿ. ದೋಸೆ ಹಿಟ್ಟು ಎಷ್ಟು ಮಸ್ತ್ ಬಂದಿತ್ತಂದ್ರೆ ಪ್ರತಿ ಸತಿನೂ ಈ ಥರ ಬರೋಂಗಿಲ್ಲ. ಅದು ಏನಕ್ಕೋ ಗೊತ್ತಿಲ್ಲ, ಅಳತೆ ಎಲ್ಲ ಕರೆಕ್ಟಾಗಿರ್ತವೆ, ಬಟ್ ಪ್ರತಿ ಸತಿನೂ ಈ ಥರ ಬರೋಂಗಿಲ್ಲ. ಈ ಥರ ಯಾಕೆ ಈ ಸತಿ ಚೆನ್ನಾಗಿ ಬಂತಂದ್ರೆ, ಹಿಂದಿನ ದಿನ ರಾತ್ರಿ ನಾನು ಸ್ವಲ್ಪ ದೋಸೆ ಹಿಟ್ಟು ಕಲಸಾದ್ಮೇಲೆ ಹೋಟೆಲ್ನಲ್ಲಿ ಏನು ಮಾಡ್ತಾರಲ್ಲ ಟ್ರಿಕ್ಸ್, ಅದನ್ನು ಮಾಡಿಟ್ಟಿದ್ದೆ. ಅದಕ್ಕೆ ಸೂಪರಾಗಿ ದೋಸೆ ಹಿಟ್ಟು ಬಂದಿತ್ತು. ಸ್ವಲ್ಪ ರವೆ ಮತ್ತು
ಮೈದಾ ಹಿಟ್ಟನ್ನು ಸೇರಿಸಿ ಹಿಟ್ಟಿನ ಜೊತೆಗೆ ರುಬ್ಬಿ ಅದನ್ನು ಕಲಸಿಟ್ಟಿದ್ದೆ. ಮೇಲೆ ಕೆಂಪು ಚಟ್ನಿನೂ ಮಾಡಿಟ್ಕೊಂಡಿದ್ದೆ. ನಾನು ಕೆಂಪು ಚಟ್ನಿ ಹಾಕಿ ಇದನ್ನು ಮಾಡಿ ಕೊಟ್ಟಿದ್ದೆ ದೋಸೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದೋಸೆ ಅಂತೂ ಈ ಸತಿ. ಕಲರ್ ಕಾಣಿಸ್ದೇ ಇರ್ಬೋದು ನಿಮ್ಗೆ ಇದ್ರೊಳಗೆ. ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು ದೋಸೆ. ಇವಾಗ ಒಂದಿನ ದೋಸೆ ಮಾಡ್ಬೋದು, ಒಂದಿನ ಪಡ್ಡು ಮಾಡ್ಬೋದು, ಇನ್ನೊಂದಿನ ಉತ್ತಪ್ಪ ಎಲ್ಲ ಮಾಡ್ಬೋದು ಅಂಥೇಳಿ ವೆಜ್ ಕುರ್ಮಾ ಮಾಡಿ ಉತ್ತಪ್ಪ ಮಾಡ್ತೀನಿ, ಅಥವಾ ಸೆಟ್ ದೋಸೆ ಮಾಡಿ ಅದ್ರ ಜೊತೆ ವೆಜ್ ಕುರ್ಮಾ ಮಾಡ್ತೀನಿ. ಒಂದೊಂದು ಸತಿ ರಾತ್ರಿ ಊಟಕ್ಕೆ ನಾನೇನು ಬೇರೆ ರೈಸ್ ಮತ್ತು ಚಪಾತಿ ರೊಟ್ಟಿ ಅದೆಲ್ಲ ಮಾಡದೇ ಇರುವಾಗ ಈ ಸೆಟ್ ದೋಸೆ ಮತ್ತು ವೆಜ್ ಕುರ್ಮಾ ಮಾಡಿಬಿಟ್ಟಿರ್ತೀನಿ. ಅದು ರಾತ್ರಿ ಊಟಕ್ಕೆ ಚೆನ್ನಾಗಾಗಿರ್ತೈತೆ ಅಂಥೇಳಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಹಿಟ್ಟು ಮಾಡಿ ಒಂದು 2-3 ಬಾಕ್ಸ್ ತುಂಬಿಸಿ ಫ್ರಿಜ್ ಒಳಗೆ ಇಟ್ಬಿಟ್ಟಿರ್ತೀನಿ. ದೋಸೆ ಎಲ್ಲರಿಗೂ ಹಾಕ್ಕೊಟ್ಟೆ, ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ. ನನಗೆ ಟೈಮ್ ಇರಲಿಲ್ಲ ಅಂಥೇಳಿ ಅವರ ಬಂದು ಟೀಗೆ ಇಟ್ಕೊಳತ್ತಾರ. ಟೀ ಜಾಸ್ತಿ ಯಾರೂ ಕುಡಿಯೋಂಗಿಲ್ಲ, ಒಂದೇ ಒಂದು ಸಣ್ಣ ಕಪ್ಪಿಂದ ಇವರಷ್ಟೇ ಕುಡಿಯೋದು ಟೀನ. ನಾನಂತೂ ಟೀ ಕುಡಿಯೋಂಗಿಲ್ಲ. ಅದಕ್ಕಾಗಿ ಬೇಕನ್ನಿಸ್ದಾಗ ಮಾತ್ರ ನಾನು ಟೀ ಮಾಡ್ಕೊಳ್ಳೋದು. ಯಾವಾಗಲೂ ಡೈಲಿ ರೂಟೀನಲ್ಲ ಟೀ ಇದ್ದು. ಅದಕ್ಕಾಗಿ ಸ್ವಲ್ಪನೇ ಸ್ವಲ್ಪ ಮಾಡಿ ಅವರೇ ಮಾಡ್ಕೊಳಕ್ಕೆ ಕಿಚನ್ಗೆ ಬರ್ತಾರೆ ಒಂದೊಂದು ಸತಿ, ನನಗೆ ಮಾಡೋಕ್ಕಾಗದಿರೋ ಟೈಮ್ನೊಳಗೆ. ಇವಾಗ ಬಾಕ್ಸಿಗೆ ನಾನು ಚಿತ್ರಾನ್ನ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಜೊತೆಗೆ ಏನಾದರೂ ಇಡಬೇಕಲ್ಲ ಅಂತ ಹೇಳಿದ್ರೆ ಅನ್ನಿಸ್ತು. ಅದಕ್ಕಾಗಿ ಮಿಕ್ಸ್ಚರ್ ಇಡಾಕತ್ತೀನಿ. ಮಿಕ್ಸ್ಚರ್ ನನ್ನ ಮಗನಿಗೂ ಮತ್ತು ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಮಿಕ್ಸ್ಚರ್ ಇಟ್ಟೆ ಚಿತ್ರಾನ್ನ ಜೊತೆಗೆ. ಇಲ್ಲ ಮಿಕ್ಸ್ಚರ್ ಬದಲಿಗೆ ಏನಾದರೂ ಗಿಟ್ನಿ ಮಾಡಿರ್ತೀನಿ, ಅಥವಾ ಉಪ್ಪಿನಕಾಯಿ ಎಲ್ಲ ಏನಾದರೂ ಇಡ್ತೀನಿ. ಪ್ರತಿ ಸತಿನೂ ಮಿಕ್ಸ್ಚರ್ ಇಡೋಂಗಿಲ್ಲ. ಇವಾಗ ಸದ್ಯಕ್ಕಿದ್ದು ಅಂಥೇಳಿ ಮಿಕ್ಸ್ಚರ್ ಇಟ್ಟೆ. ಇವಾಗ ಲಂಚ್ ಬಾಕ್ಸ್ ಒಂದು ರೆಡಿ ಆಗಿಬಿಟ್ರೆ ಎಲ್ಲ ಒಂದು ಅರ್ಧ ಕೆಲಸ ಮುಗಿದ್ಬಿಟ್ಟಂಗೆ ನಮ್ಮದು. ಇವಾಗ ಟೀನೂ ರೆಡಿ ಆಯ್ತು, ಟೀನೂ ಸೋಸಾಕತ್ತೀನಿ. ಇದು ಡೈಲಿ ರೂಟೀನ್ ಒಳಗೆ, ಡೈಲಿ ನನ್ನ ಮಾರ್ನಿಂಗ್ ರೂಟೀನ್ ಒಳಗೆ ಇದೇ ವಿಡಿಯೋಸ್ ಅಂದರೆ ಇದೇ ಥರ ಸೇಮ್ ರೂಟೀನೇ ಇರ್ತೈತೆ ನಂದು. ಬಟ್ ರೆಸಿಪಿಗಳು ಏನಿರ್ತಾವಲ್ಲ ಮಾಡೋ ಅದು ಮಾತ್ರ ಚೇಂಜ್ ಇರ್ತೈತೆ ಅಷ್ಟೇ. ರೆಸಿಪಿಗಳನ್ನ ಏನಕ್ಕೆ ಇದನ್ನ ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ತೀನಿ, ನಿಮಗೂ ಒಂದು ಐಡಿಯಾ ಬರಲಿ. ಇವತ್ತು ಏನು ಮಾಡಿರ್ತೀನಲ್ಲ ನನ್ನ ಮೆನ್ಯೂ, ಅದನ್ನು ನೀವು ನೆಕ್ಸ್ಟ್ ಡೇ ನೀವು ಮಾಡ್ಕೊಳಕ್ಕೆ ನಿಮಗೂ ಈಸಿ ಆಗಲಿ ಅಂಥೇಳಿ ಇದನ್ನು ಶೇರ್ ಮಾಡ್ಕೊತೀನಿ ಅಷ್ಟೇ. ಈ ಥರ ಸೇಮ್ ರೂಟೀನ್ ಸಾವಿರಾರು ಜನ ಲೇಡೀಸ್ಗೆ ಇರ್ತೈತೆ. ಅವ್ರಿಗೆ ಒಂದು ಸ್ವಲ್ಪನಾದರೂ ನನ್ನ ವ್ಲಾಗ್ಸ್ ನೋಡಿ ಸ್ವಲ್ಪ ನಾವು ಹೆಲ್ಪ್ ಆಗ್ಬೋದು ಅಂಥೇಳಿ ಈ ವ್ಲಾಗ್ ಶೇರ್ ಮಾಡ್ಕೊತೀನಿ ಅಷ್ಟೇ. ಸೊ ಎಲ್ಲರನ್ನೂ ಕಳಿಸಿ ಅದಾದಮೇಲೆ ನಾನು ಇವತ್ತಿನ ರಂಗೋಲಿ ತೋರ್ಸಾತೀನಿ. ಅಷ್ಟು ಪರ್ಫೆಕ್ಟಾಗಿ ರಂಗೋಲಿ ಬಿಡ್ಸೋಕೆ ಬರೋಂಗಿಲ್ಲ ನಂಗೆ. ಇದೆಲ್ಲ ಆಗಿ ನಾನು ಟಿಫಿನ್ ಮಾಡಿಕೊಂಡು ಮಧ್ಯಾಹ್ನದವರೆಗೂ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದಷ್ಟು ರೆಸ್ಟ್ ಮಾಡಿದೆ. ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಈವ್ನಿಂಗ್ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಈವ್ನಿಂಗ್ ನಾವು ಇವಾಗ ಎಲ್ಲಿ ರೆಡಿ ಆಗ್ಯಾವಂದ್ರೆ, ಅವತ್ತಿನ ದಿನ ಲಾಸ್ಟು ಇತ್ತು ಮಾರಿಕಾಂಬಾ ಜಾತ್ರೆ. ಹೋಗಿರಲೇ ಇಲ್ಲ ನಾವು, ಫುಲ್ ರಶ್ ಇರ್ತೈತಿ ಅಂಥೇಳಿ ಫಸ್ಟ್ ಡೇಯಿಂದ ಹೋಗಿರಲೇ ಇಲ್ಲ. ಅವತ್ತಿನ ದಿನ ಲಾಸ್ಟ್ ಡೇ ಇದ್ದಿದ್ದರಿಂದ ಅವತ್ತು ಹೋಗಿ ಬಂದ್ರಾತಂತ ಹೇಳಿ ರೆಡಿಯಾಗಿ ನಾವು ಹೊಂಟಿದ್ವಿ. ಸೊ ನನ್ನ ಮಗಳು ವಿಡಿಯೋ ಮಾಡ್ತಿರೋದು ಇವಾಗ. ನಾನು ಹೇಳಿಲ್ಲ ಅವಳಿಗೆ ವಿಡಿಯೋ ಮಾಡು ಅಂಥೇಳಿ, ಅವಳೇ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಂತಾಳ. ಇದನ್ನು ಈಗ ನಾನು ಎಡಿಟ್ ಮಾಡ್ತಿರುವಾಗ ಇವ್ರ ಆ್ಯಕ್ಷನ್ಗಳೆಲ್ಲ ನೋಡಿ ಸಿಕ್ಕಾಪಟ್ಟೆ ನಗು ಬಂದಿತ್ತು. ಸ್ವಲ್ಪ ಲೇಟ್ ಆಗಿಬಿಡ್ತು ನಮ್ಮದು, ಎಲ್ಲ ಕಸ ಗುಡಿಸಿನೆಲ್ಲ ಒರೆಸಿ ವಾಪಸ್ ಜಲ್ದಿ ರೆಡಿಯಾಗಿ ಟೈಮ್ ಆತಂತೇಳಿ ನಮ್ಮ ಮನೆಯವ್ರು ತಲೆ ಬಡ್ಕೊಳತ್ತಿದ್ರು. ಅದಕ್ಕೆ ರೆಡಿಯಾಗಿ ಹೊರಗೆ ಬಂದ್ವಿ. ಅವ್ರೇನು ರೆಡಿಯಾಗಿ ಕೂತ್ಬಿಡ್ತಾರೆ, ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಾಗಿರ್ತೈತಲ್ಲ. ಅದಕ್ಕಾಗಿ ಎಲ್ಲ ರೆಡಿಯಾಗಿ ಇನ್ನೂ ಲೇಟಾಗಿ ಆಯ್ತು ಹೋಗೋದು. ಇನ್ನೂ ಲೇಟಾಗಿ ಹೋಗಬೇಕಾಗಿತ್ತು ಅಂಥೇಳಿ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು. ಹಿಂಗೆ ರೆಡಿಯಾಗಿ ಅಂದರೆ ಅವತ್ತಿನ ದಿನ ಲಾಸ್ಟ್ ಡೇ ಇತ್ತು ಮಾರಿಕಾಂಬಾ ಜಾತ್ರೆ. ಅವತ್ತು ನಾನು ಮಡ್ಲಕ್ಕಿ ಕೊಟ್ಟಿರಲಿಲ್ಲ ದೇವಿಗೆ, ಮಡ್ಲಕ್ಕಿ ಕೊಡಲೇಬೇಕು. ನಾನು ಕೊಟ್ಟಿರಲಿಲ್ಲ, ಲಾಸ್ಟ್ ಡೇ ಹೋಗಿ ಕೊಟ್ರತಂಥೇಳಿ ಡಿಲೇ ಮಾಡಿದೆ. ಅದಕ್ಕೆ ಎಲ್ಲ ಮಡ್ಲಕ್ಕಿ ಸಾಮಾನುಗಳ ಜೊತೆಗೆ ನಾನು ಒಂದು ಸೀರೆನೂ ತೊಗೊಂಡಿದ್ದೆ ದೇವಿಗೆ. ದೇವಸ್ಥಾನಕ್ಕೂ ಕೊಟ್ಟು ಬಂದ್ರಾತಂಥೇಳಿ ಹೊಂಟ್ರೆ ಎಷ್ಟು ರಶ್ ಇತ್ತಂದ್ರೆ ಅಲ್ಲೇ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು 2 ವೀಲರ್ ಒಳಗೆ ಹೋದ್ವಿ, ಯಾಕಂದ್ರೆ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅದಕ್ಕೆ 2 ವೀಲರ್ ಒಳಗೆ ಹೋಗೋನು. ಸಿಕ್ಕಾಪಟ್ಟೆ ರಶ್ ಐತಿ ಅಂದ್ರೆ ನಮ್ಮ ಮನೆಯವರು. ಈ 2 ವೀಲರ್ ಒಳಗೆ ಹೋದರೂ ನಮ್ಗೆ ಅಲ್ಲಿ ಪಾರ್ಕಿಂಗಿಗೆ ಜಾಗನೇ ಸಿಗಲಿಲ್ಲ. ಅದಕ್ಕೆ ಮೇನ್ ಗೇಟ್ ಒಳಗೆ ಬಿಟ್ಟು ಗಾಡಿ ಒಳಗೆ ನಡ್ಕೊಂಡು ಎಷ್ಟೋ ದೂರ ನಡ್ಕೊಂಡು ಹೋಗಬೇಕಾಯ್ತು. ಇಷ್ಟು ರಶ್ ಇತ್ತಂದ್ರೆ ಎಂಟ್ರೆನ್ಸಿಂದ ಹಿಡಿದು ದೇವಸ್ಥಾನದವರೆಗೂ ಎಷ್ಟು ರಶ್ ಇತ್ತಂದ್ರೆ ಸಿಕ್ಕಾಪಟ್ಟೆ ರಶ್ಶು. ಹೋಗ್ತಾ ಒಳಗೆ ಏನೋ ಅಂತಾರಲ್ಲ, ಅದು ನುಗ್ಗಲು ಅಂತಾರಲ್ಲ, ಆ ಥರ ಆಗ್ಬಿಡ್ತು. ದೇವಸ್ಥಾನ ಹತ್ರ ಹೋಗ್ತಾ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂಥೇಳಿ ಹೊರಗಡೆ ದೇವ್ರಿಗೆ ನಮಸ್ಕಾರ ಮಾಡಿ ಅದ್ರ ಹತ್ರನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ ಬಂದು ನೆಮ್ಮದಿಯಾಗಿ ಕೈ ಮುಗಿದು ದೇವ್ರಿಗೆ
ನಾವು ಇಲ್ಲೇ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಕತ್ತೀವಿ. ಅಲ್ಲಿ ಕಡೆಗೂ ನಮ್ಗೆ ಮಾರಿಕಾಂಬಾಗೆ ಒಳಗೆ ಹೋಗಿ ನಮಸ್ಕಾರ ಮಾಡೋಕ್ಕಾಗಲಿಲ್ಲ, ಅಷ್ಟು ರಶ್ ಇತ್ತಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನೊಂದು ಸತಿ ಯಾವಾಗಲಾದರೂ ಫ್ರೈಡೇ ದಿನ ಬಂದು ಮಡ್ಲಕ್ಕಿ ಕೊಟ್ಟು ಹೋದ್ರಾತಂತ ಹೇಳಿ ನಾನು ಕೊಡಲೇ ಇಲ್ಲ, ಕೊಡೋಕ್ಕೆ ಅವಕಾಶನೇ ಆಗಲಿಲ್ಲ. ವಾಪಸ್ ತೊಗೊಂಡು ಮನೆಗೆ ಹೋಗೋಂಗಾತು, ಸಿಕ್ಕಾಪಟ್ಟೆ ಬೇಜಾರಾತು. ನಾನು ಫಸ್ಟ್ ಡೇ ಹೋದರೂ ಅದೇ ರಶ್ ಇರ್ತಿತ್ತು, ಈ ಲಾಸ್ಟ್ ಡೇ ಹೋದರೂ ಅದೇ ರಶ್. ಯಾಕಂದರೆ ಇದು ಜಾತ್ರೆ 3 ವರ್ಷಕ್ಕೊಂದ್ಸತಿ ಆಗೋ ಜಾತ್ರೆ ಇದು, ಅದಕ್ಕಾಗಿ ರಶ್ ಇರ್ತೈತಿ. ಅದಾದಮೇಲೆ ನಾವು ವಾಪಸ್ ಜಾತ್ರೆಯಿಂದ ಹೊರಗೆ ಬರೋ ಅಷ್ಟೊತ್ತು 9:30 10 ಗಂಟೆ ಆಗಿತ್ತು. ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡಲಿ ಅಂಥೇಳಿ ಹೋಟೆಲ್ಗೆ ಹೋಗಿ ಏನೋ ಒಂದು ಲೈಟಾಗಿ ಟಿಫಿನ್ ಥರ ತಿಂದ್ಕೊಂಡು ಮನೆಗೆ ಹೋಗೋದಾತು. ಸೊ ಇದಾಗಿತ್ತು ನೋಡಿರಿ ಇವತ್ತಿನ ದಿನದ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ಹೊಸ ವ್ಲಾಗ್ಸ್ನ ಹಾಕ್ತಿರ್ತೀನಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.